ಬಾಗ್ಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸ್ಟೆರ್ಲಿಂಗ್ ಸ್ಕೂಲ್ ಅಂತ ಒಂದು ಶಾಲೆ ಇದೆ. ಇವತ್ತು ಬೆಳಗಿನ ಜಾವ ಸುಮಾರು ಒಂದು 5:30 ಗಂಟೆ ಅಷ್ಟೊತ್ತಿಗೆ 12 ವರ್ಷದ ಒಬ್ಬ ಹುಡುಗ ಗುರುಕಿರಣ್ ಅಂತಂದು ಮೂಲತಃ ಯಲಹಂಕ ನಿವಾಸಿಯಾಗಿರ್ತಾರೆ. ಬೆಳಿಗ್ಗೆ PT ಸಮಯಕ್ಕೆ ಅಂತಂದು ಬಂದಾಗ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಅಂತಂದು ಅವರ ತಂದೆ ತಾಯಿಯಂದರು ಕೂಡ ಅಲಿಗೇಷನ್ ಮಾಡ್ತಾಯಿದ್ದಾರೆ. ಸ್ಕೂಲ್ ಮ್ಯಾನೇಜ್ಮೆಂಟ್ ಮೇಲೆ ಮತ್ತು ಒಬ್ಬರು ಟೀಚರ್ ಮೇಲೂ ಕೂಡ ಅಲಿಗೇಷನ್ ಮಾಡ್ತಿದ್ದಾರೆ. ಅವರು ಸಂಬಂಧಿಕರೆಲ್ಲ 40-50 ಜನ ಇದ್ದಾರೆ ಇಲ್ಲಿ. ನಾನು ಕೂಡ ಬಂದು ಅವ್ರ ಹತ್ರ ಮಾತಾಡಿದ್ದೀನಿ. ಅವ್ರಿಗೆ ನಿಮ್ಗೆ ಏನೇನು ಅನುಮಾನಗಳಿದ್ದಾವೆ, ಏನೇನು ನಿಮ್ಮ ಅಭಿಪ್ರಾಯಗಳಿದ್ದಾವೆ ಅಥವಾ ಯಾವ್ಯಾವ ರೀತಿ ಲೋಪದೋಷಗಳಿದ್ದಾವೆ ಎಲ್ಲದನ್ನೂ ಕೊಡಿ, ನಾವು ನೀಟಾಗಿ ತನಿಖೆ ಮಾಡಿಸ್ತೀವಿ. ತನಿಖೆ ಮಾಡಿಸಿ ಕಾನೂನು ಪ್ರಕಾರ ಏನು ಶಿಕ್ಷೆ ಕೊಡಿಸ್ಬೇಕು ಅದನ್ನು ಕೊಡಿಸ್ತಕ್ಕಂಥ ಜವಾಬ್ದಾರಿ ಪೊಲೀಸ್ ಇಲಾಖೆದು ಅಂತಂದು ಆಶ್ವಾಸನೆ ಕೊಟ್ಟಿದ್ದೀನಿ. ಸೊ ಈಗ ನೆಕ್ಸ್ಟ್ ಏನು ಕಂಪ್ಲೇಂಟ್ ಕೊಡ್ತಾರೆ ಅದನ್ನು ತೊಗೊಂಡು ಇನ್ವೆಸ್ಟಿಗೇಷನ್ನು ಶುರುವಾಗ್ತದೆ. ಪೊಲೀಸ್ ಇಲಾಖೆಗೆ ಯಾವುದೇ ರೀತಿ ದೂರು ಆ್ಯಸ್ ಆಫ್ ನೋ ಬಂದಿಲ್ಲ, ಬಟ್ ಚೆಕ್ ಮಾಡಿ ನೋಡ್ತೀವಿ ಏನಾದ್ರು ಇದೆಯಾ ಅಂತಂದು. ಸಾಕಷ್ಟು ಅಲಿಗೇಷನ್ಸು ಬೇರೆ ಪೇರೆಂಟ್ಸ್ಗಳು ಹೇಳ್ತಾ ಇದ್ದಾರೆ. ಸೊ ಶಿಕ್ಷಣ ಇಲಾಖೆಯ BO ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಬಂದು ಅವ್ರು ಯಾರ್ಯಾರು ಪೇರೆಂಟ್ಸ್ ಏನೇನು ಸಮಸ್ಯೆಗಳಿದೆ ಅಥವಾ ಅವ್ರ ಮಕ್ಕಳಿಗೆ ಏನಾದರೂ ಸಮಸ್ಯೆಗಳಾಗಿದೆಯಾ ಅಥವಾ ಇಲ್ಲಿಗಲ್ ಆ್ಯಕ್ಟ್ಸ್ ಆಗಿದೆಯಾ ಅಂತಂದೂ ಕೂಡ ಪರಿಶೀಲನೆ ಮಾಡ್ತೀವಿ. ಸೊ ಅದೇನು ಯಾವ್ಯಾವ ಇಲಾಖೆಯಿಂದ ಏನು ಕ್ರಮ ತೊಗೊಳ್ಬೇಕು ಅದನ್ನು ಬಿಗಿಯಾದ ಕ್ರಮನ ತೊಗೊಳ್ತೀವಿ. ಅದೇ ಒಬ್ಬ PT ಟೀಚರು ನಮ್ಮ ಮಗನಿಗೆ ಹಲ್ಲೆ ಮಾಡಿದ್ದಾರೆ, ಆದ್ದರಿಂದ ಡೆತ್ ಆಗಿದೆ ಅಂತಂದು ಫ್ಯಾಮಿಲಿ ಮೆಂಬರ್ಸ್ ಅಪ್ಪ ಅಮ್ಮ ಮತ್ತು ಅವ್ರ ಸಂಬಂಧಿಕರು ಹೇಳ್ತಾ ಇದ್ದಾರೆ. ಏನು ಕಂಪ್ಲೇಂಟ್ ಇದೆ ಕೊಡಿ, ಅದನ್ನು ಪೋಸ್ಟ್ ಮಾರ್ಟಮ್ ಕೂಡ ಮಾಡಿಸ್ತೀವಿ. ಪೋಸ್ಟ್ ಮಾರ್ಟಮ್ನಲ್ಲಿ ಯಾವ ರೀತಿ ಬರ್ತದೆ ಏನು ಎತ್ತ ಅಂತಂದು ತನಿಖೆನ ಮುಂದುವರಿಸ್ತೀವಿ ಅಂತಂದು ಆಶ್ವಾಸನೆ ಕೊಟ್ಟಿದ್ದೀವಿ. ಶಾಲಾ ಆಡಳಿತ ಮಂಡಳಿ ಏನೇನು ಅದು ತನಿಖೆ ಮಾಡಬೇಕಾಗ್ತದೆ. ತನಿಖೆ ಮಾಡಿದ ನಂತರ ಗೊತ್ತಾಗ್ತದೆ. ಆಡಳಿತ ಮಂಡಳಿಯವರು ಕೂಡ ಇಲ್ಲ ಏನಾದರೂ ಅವ್ರನ್ನೇನೋ ವಶಕ್ಕೆ ಕೊಡಿ ಅಂತ ಕೆಲಸ ಇಲ್ಲ, ತನಿಖೆನಲ್ಲಿ ನಾವು ನೋಡಬೇಕಾಗ್ತದೆ. ಈಗಲೇ ಐ ಕ್ಯಾನಾಟ್ ಜಂಪ್ ಇನ್ ಟು ದ ಕನ್ಕ್ಲೂಷನ್. ಸೊ ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ಅದನ್ನು ನೋಡಿ ಮತ್ತು ಕಾನೂನು ಪ್ರಕಾರ ಯಾರ್ಯಾರ್ದು ಲೋಪದೋಷಗಳಿದ್ದಾವೆ ಅಥವಾ ಇಲ್ಲಿಗಲ್ ಆ್ಯಕ್ಟ್ಸ್ ಏನಾರು ಆಗಿದೆಯಾ ಏನು ಎತ್ತ ಅಂತ ನೋಡಿ ಕ್ರಮನ ತಗೊಳ್ತೀವಿ. ಅವ್ರ ಬಗ್ಗೆ ನನಗೆ ಆಡಳಿತ ಮಂಡಳಿಗೆ ಸ್ಪಷ್ಟನೆ ಕೊಟ್ಟಿರೋ ಬಗ್ಗೆ ನನಗೆ ಐಡಿಯಾ ಇಲ್ಲ. ನಾನು ಇಲ್ಲೇ ಸಾರ್ವಜನಿಕರ ಜೊತೆಗೆ ಮತ್ತು ಪೇರೆಂಟ್ಸ್ ಜೊತೆಗೆ ಮಾತಾಡ್ತೇನೆ. ಇಲ್ಲಿಗೆ ಮಾನವೀಯತೆ ದೃಷ್ಟಿಯಿಂದ ಕೂಡ ಇಲ್ಲಿಗೆ ಮಾತುಕತೆ ಕೂಡ ಬರ್ತಿಲ್ಲ ಅಂತ ಯಾರು ವಿಚಾರ ಸಾವನ್ನಪ್ಪಿದೆ ವಿಚಾರ ಅಲ್ಲ, ಅದು ನೀವು ಅವ್ರ ಹತ್ರ ಕೇಳ್ಕೋಬೇಕು.